Today I am visiting Banial railway station in Kashmir. So ಜಮ್ಮು ಕಾಶ್ಮೀರನಲ್ಲಿರುವಂಥ ಒಂದು ಬನಿಯಾಲ್ ರೈಲ್ವೆ ಸ್ಟೇಷನ್ ಇವತ್ತು ನಾವು ವಿಸಿಟ್ ಮಾಡಿದ್ದೀವಿ. ಇಲ್ಲಿಂದ ಶ್ರೀನಗರ್ಗೆ ಹೋಗ್ತದೆ. ಶ್ರೀನಗರ ಅಂತೂ ಇಲ್ಲಿ ಬನಿಯಾಲಿಂದ ಶ್ರೀನಗರ್ಗೆ ಹೋಗೋಕೆ 1 ಅವರ್ ಆಗುತ್ತೆ. ಈ ಒಂದು ಟ್ರೈನ್ ಜರ್ನಿ ನೋಡ್ಕೊಂಡು ಎಲ್ಲ ಫುಲ್ ಸ್ನೋಫಾಲು ಅಂದರೆ ಈ ಟೈಮಲ್ಲೆಲ್ಲ ಫುಲ್ ಇವಾಗ ಬಟ್ ಅಷ್ಟು ಸ್ನೋಫಾಲ್ ಇರಲ್ಲ. ಓನ್ಲಿ ಫೆಬ್ರವರಿ ಜನವರಿಲಿ ಮಾತ್ರ ಸ್ನೋಫಾಲ್ ಇರುತ್ತೆ. ಇದು ಬಂದ್ಬಿಟ್ಟು ಲೋಕಲ್ ಟ್ರೈನ್ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಹೋಗೋಕೆ 1 ಅವರ್ ಆಗುತ್ತೆ ಜರ್ನಿ. ಸೊ ಇದು ಬಂದ್ಬಿಟ್ಟು ಬನಿಯಾಲಿಂದ ಬಟ್ ಶ್ರೀನಗರ್ಗೆ ಹೋಗೋ ಹತ್ರ ಇದು ಬಂದ್ಬಿಟ್ಟು ನಮ್ಮ ಟ್ರೈನ್ ನೋಡಿ. ಇಲ್ಲಿ ನೋಡಿ ಬಂದ್ಬಿಟ್ಟು ಲೋಕಲ್ ಟ್ರೈನು. ಸೊ ಇದೆಲ್ಲ ಬಂದ್ಬಿಟ್ಟು ಲೋಕಲ್ ಟ್ರೈನ್ ನೋಡಿ ಈ ಥರ ಇರುತ್ತೆ. ಸೊ ಅಷ್ಟೊಂದು ಲಾಂಗ್ ಏನಿಲ್ಲ, ಚಿಕ್ಕ ಟ್ರೈನ್ಗಳು ಇದೆಲ್ಲ. ಸೊ ನೋಡಿದ್ರೆ ಇಲ್ಲಿಂದ ಬಂದ್ಬಿಟ್ಟು ಹೊಸ ಆರ್ಮಿ ಪ್ರೊಟೆಕ್ಷನ್ ಅಂತೂ ಗುರು ನನ್ನ ಲೈಫಲ್ಲಿ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ ಇಷ್ಟೊಂದು ಆರ್ಮಿ ಪ್ರೊಟೆಕ್ಷನ್. ಸೊ ಫುಲ್ಲು ಪ್ರೊಟೆಕ್ಷನು ಇಷ್ಟೊಂದು ಗೊತ್ತಾ ಏನು ಗೊತ್ತಾ ಎಲ್ಲ ಒಂದು ದೊಡ್ಡ ವಾರ ನಡೀತದೆ ನೋಡಿ. ವಾರ ಹೋಗೋವಾಗ ಸಹ ಆ ಥರದ್ದು ಇಲ್ಲಿ ಬಂದ್ಬಿಟ್ಟು ನಾವು ಇನ್ಸೈಡ್ ನೋಡೋ ಮನೆಗೆ ಅಂದ್ಬಿಟ್ಟು. ಸೊ ಇವರೆಲ್ಲ ಫ್ರೆಂಡ್ಸ್ ಇದೆಲ್ಲ ಬಂದು ಕರ್ನಾಟಕ. ಬ್ರೋ ನಿಮ್ಮ ನೇಮ್? ಸರ್ ಬಾಲರಾಜ್ ನೇಮ್. ಸೊ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಫುಲ್ ಕರ್ನಾಟಕದೆಲ್ಲ ನಾವು ಇನ್ಸೈಡ್ ನೋಡೋ ಮನೆ ಹೆಂಗಿದೆ ಅಂದ್ಬಿಟ್ಟು ನಿಮ್ಗೆ ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ ಇವ್ರನ್ನ. ಸೊ ನೀವು ಹಂಗೆ ಎಂಟ್ರ್ ಆದ ತಕ್ಷಣ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಫುಲ್ ಲೋಕಲ್ ನೋಡಿದ್ರೆ ಇದೆಲ್ಲ ಬಂದ್ಬಿಟ್ಟು ಲೋಕಲ್ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ. ಇಲ್ಲಿಂದ ಬಂದ್ಬಿಟ್ಟು ನಾವು ಹೋಗೋಕ್ಕೆ ಜಸ್ಟ್ 1 ಅವರ್ ಆಗುತ್ತೆ. ಈ ಒಂದು ರೈಲ್ವೆ ಸ್ಟೇಷನ್ ನೋಡ್ಕೊಂಡ್ರೆ ನೋಡಿ ಯಾವ ಥರ ಕ್ರೌಡ್ ಅಂದ್ಬಿಟ್ಟು. ಸೊ ಅದು ಬಂದ್ಬಿಟ್ಟು ಓಲ್ಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಓಲ್ಡ್ ಇವಾಗಿನ ಕಾಲದಲ್ಲಿರುವಂಥದ್ದೆಲ್ಲ. ಸೊ ತುಂಬ ಓಲ್ಡ್ ಆಗಿರುವಂಥ ಒಂದು ಸ್ಟೇಷನ್ ಒಂದು ಬಟ್ ಓಲ್ಡ್ ರೈಲು ನೋಡಿ ಯಾವ ಥರ ಇದೆ ಅಂತ. ಇದೆಲ್ಲ ಬಂದ್ಬಿಟ್ಟು ಲೋಕಲ್. ಸೊ ಇಲ್ಲಿಂದ ಜರ್ನಿ ನೋಡ್ಕೊಂಡು 1 ಅವರ್ ಜರ್ನಿ ಆಗುತ್ತೆ. ಈ ಒಂದು ಜರ್ನಿ ನೋಡಿ ಅಂತೂ ಈ ಒಂದು ಜರ್ನಿ ಅಂತೂ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಈ ಜರ್ನಿ ನಾನು ತೋರಿಸಿ ನಿಮ್ಗೆ ಯಾವ ಥರ ಅಂದ್ಬಿಟ್ಟು. ಸೊ ನಿಮ್ಮ ಮುಂದೆ ನೋಡ್ತಾ ಹೋಗಿ ವ್ಯೂ ಹೆಂಗಿದೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಕ್ರೌಡ್ ನೋಡಿ ಈ ಥರದ ಕ್ರೌಡ್ ಇದೆಯಲ್ಲ. ಇಲ್ಲಿಂದ ಬಂದ್ಬಿಟ್ಟು ಜಸ್ಟ್ 1.5 ಅವರ್ ನಾವು ನಿಮ್ಗೆ ಈ ಒಂದು ಜರ್ನಿ ತೋರಿಸ್ತೀನಿ ಯಾವ ಥರ ಜರ್ನಿ ಅಂದ್ಬಿಟ್ಟು. ಇಲ್ಲಿಂದ ವ್ಯೂಸ್ ಆಗಲಿ, ಇಲ್ಲಿಂದ ಒಂದು ಲೊಕೇಶನ್ಸ್ ಆಗಲಿ. ಸೊ ಸ್ನೋಫಾಲ್ ಇವಾಗ ಸಿಗಲ್ಲ, ನಾನು ತೋರಿಸ್ತಾ ಬರ್ತೀನಿ ಎಲ್ಲ ನಿಮಗೆ. ಇಲ್ಲಿಂದ ನೋಡ್ಕೊಂಡ್ರೆ ಫುಲ್ಲು ಗ್ರೀನರಿ ನೋಡಿ ಕಾಶ್ಮೀರ ಹೆಂಗಿದೆ ಬಂದ್ಬಿಟ್ಟು. ಸೊ ಇಲ್ಲಿಂದ ಬಿಟ್ಟು ಶ್ರೀನಗರ್ಗೆ ಹೋಗೋ ರೂಟ್ ಅಂತೂ ಸೊ ಎಲ್ಲ ಫುಲ್ಲು ಗ್ರೀನರಿಂದ ತುಂಬಿಕೊಂಡಿರುತ್ತೆ. ತುಂಬ ಆಹ್ಲಾದಕರ ಸುಂದರವಾಗೋದಿರುತ್ತೆ. ಇವಾಗೆಲ್ಲ ಫುಲ್ ಸ್ನೋಫಾಲ್ ಆದರೆ ಕಾಣಿಸಲ್ಲ. ನಿಮ್ಗೆ ಏನಾದರೂ ಸ್ನೋಫಾಲ್ ಬೇಕಂದರೆ ಸೊ ಜನವರಿ ಫೆಬ್ರವರಿ ಆ ಮಧ್ಯೆ ಬರಬೇಕು, ಆವಾಗ ಬಂದರೆ ಸೊ ನಿಮಗೆಲ್ಲ ಫುಲ್ ಸ್ನೋಫಾಲ್ ಕಾಣಿಸಿಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು ಯೂಸ್ ಅನಿಸುತ್ತೆ ಲೊಕೇಶನ್ ನೋಡಿದ್ರೆ. ಸೊ ಇದೆಲ್ಲ ಬಂದ್ಬಿಟ್ಟು ವೈಟ್ ಸ್ನೋಯಿಂದ ಆಗಿಬಿಟ್ಟಿರ್ತೀನಿ. ಬಂದ್ಬಿಟ್ಟು ಜನವರಿ ಇಲ್ಲ ಫೆಬ್ರವರಿ ಬರಬೇಕು. ಆ ಟೈಮಲ್ಲಿ ಬಂದ್ಬಿಟ್ಟು ನೀವು ಸ್ನೋ ನೋಡೋಕ್ಕೆ ಸಾಧ್ಯ. ಇವಾಗ ಇಲ್ಲಿ ಮನೆ ಕಾಣಿಸ್ತದೆ ನೋಡಿ. ಈ ಮನೆ ಬಂದ್ಬಿಟ್ಟು ಫುಲ್ಲು ವೈಟ್ ಸ್ನೋ ಎಲ್ಲ ಬಂದ್ಬಿಟ್ಟು ಸ್ನೋಫಾಲ್ನಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ಬಟ್ ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಬಂದ್ಬಿಟ್ಟು ನಂಗೆ ಆ್ಯಕ್ಚುಲಿ ನಾನು ಇವಾಗ ಅನ್ಡೌನ್ ಟೈಮಲ್ಲಿ ಬಂದಿದ್ದೀನಿ. ಈ ಟೈಮಲ್ಲಿ ಪೀಕ್ ಅಷ್ಟೊಂದು ಇರಲ್ಲ ಇವಾಗ. ಸೊ ಅದಕ್ಕೆ ಬಂದ್ಬಿಟ್ಟು ಅಷ್ಟೊಂದು ಸ್ನೋಫಾಲ್ ಇಲ್ಲ. ಬೇಕಾದ್ರೆ ಗ್ರೀನರಿ ನೋಡ್ಬೋದು ನಾನು ನೀವು ಇಲ್ಲಿಂದ. ಸೊ ಈ ಒಂದು ಎಲ್ಲ ನೋಡಿ ಇಷ್ಟೊಂದು ಏನು ನೋಡ್ತಾ ಇರೋ ಬಂದ್ಬಿಟ್ಟು ಎಲ್ಲ ಫುಲ್ ಗ್ರೀನರಿ ನೋಡೋರ. ಇಲ್ಲಿಂದ ಬಂದ್ಬಿಟ್ಟು ನೀವು ಸೊ ಶ್ರೀನಗರ್ಗೆ ಹೋಗೋ ರೂಟ್ವರೆಗೂ ಸೊ ಇದೇ ಥರ ಈ ರೋಡ್ ಫುಲ್ಲು ಸಹ ಎಲ್ಲ ಇದೆ ಗ್ರೀನರಿ ಆಗಿರುತ್ತೆ ನಿಮಗೆ. ಈ ಪ್ಲೇಸ್ ಅಂತೂ ಫ್ಯಾಂಟಾಸ್ಟಿಕ್ ನೋಡೋಕ್ಕೆ ಮಾತ್ರ ನೋಡಿ ಹೆಂಗಿದೆ ನೋಡಿದ್ರೆ. ಸೊ ಎಲ್ಲ ಫುಲ್ ಬೆಟ್ಟ ಮುಂದೆ ನೋಡಿದ್ರೆ ಹಂಗೇನು ಸ್ವಲ್ಪ ಎಲ್ಲ ಬೆಟ್ಟ ಗುಡ್ಡಗಳಿಂದ ಕುಟ್ಕೊಂಡಿರುತ್ತೆ ಈ ಮರಗಳು. ಸೊ ಡಿಫ್ರೆಂಟ್ ಮರ ನೋಡಿ ಯಾವ ಥರ ಅಂದ್ಬಿಟ್ಟು ಇಲ್ಲಿಂದ ಟ್ರಾವೆಲ್ ಮಾಡ್ತಾಯಿದ್ರೆ ಏನೋ ಒಂಥರ ಸೊ ಬೇರೆ ಲೋಕದಲ್ಲಿ ಗೊತ್ತಂಗಿದೆ ಗೊತ್ತಾ. ಸೊ ಎಷ್ಟೊಂದು ಪೀಸಾಗಿ ಈ ಟ್ರೈನ್ ಅಂದರೆ ಅಷ್ಟೊಂದು ಸೌಂಡ್ ಇಲ್ಲ ಏನಿಲ್ಲ. ಈ ಟ್ರೈನ್ ಎಷ್ಟೊಂದು ಪೀಸ್ಫುಲ್ಲಾಗಿ ಟ್ರೈನ್ ಟ್ರಾವೆಲ್ ಮಾಡ್ತಾ ಗೊತ್ತಾ ನೋಡಿ. ಸೊ ಒಂದೇ ಫುಲ್ ಗ್ರೀನರಿ ಹೆಂಗಿದೆ ಗೊತ್ತಾ ಈ ಒಂದು ಪ್ಲೇಸ್ ಮಾತ್ರ. ಈ ಒಂದು ಪ್ಲೇಸ್ ಅಂತೂ ಸಚ್ ಅಮೇಝಿಂಗ್ ಫ್ಯಾಂಟಾಸ್ಟಿಕ್ ಪ್ಲೇಸ್ ಸರ್ ನಿಜವಾಗ್ಲೂ. ಸೊ ಈ ಥರ ನೋಡಿ ಹಿಂಗೆ ನೀವು ಎಷ್ಟು ನೋಡಿದ್ರೆ ಇಲ್ಲಿಂದ ಬಂದ್ಬಿಟ್ಟು ಹೈವೇ ಕಾಣಿಸ್ತದೆ. ಇದು ನ್ಯಾಷನಲ್ ಹೈವೇ. ಕನ್ಯಾಕುಮಾರಿಯಿಂದ ಬಂದ್ಬಿಟ್ಟು ಜಮ್ಮು ಕಾಶ್ಮೀರವರೆಗೂ ಸೊ ಒಂದೇ ಹೈವೇ ಇದೆ. ಹೈವೇ ಬಂದ್ಬಿಟ್ಟು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇದೆಲ್ಲ ಬಂದ್ಬಿಟ್ಟು ಆರ್ಮಿ ಚೆಕಪ್ ಎಲ್ಲ ಫುಲ್ ನಡೀತಿರುತ್ತೆ ನೋಡಿದ್ರೆ. ಫುಲ್ಲು ಸ್ಪೀಡ್ ಗುರಿ ಹೈವೇ ಅಲ್ಲ ಹಿಂದಿಂದ. ಸೊ ಈ ಹೈವೇನ ಕ್ರಾಸ್ ಮಾಡ್ಕೊಂಡ್ರೆ ಬಂದ್ಬಿಟ್ಟು ನಾವು ಶ್ರೀನಗರ ಬರುತ್ತೆ ನೋಡಿ. ಇಲ್ಲಿಂದ ನಾವು ನೋಡಿ ಇಲ್ಲಿಂದ ಈ ಒಂದು ಮರ ನೋಡಿ ಇದು ಬಂದ್ಬಿಟ್ಟು ಡಿಫ್ರೆಂಟ್ ಮರ ಇಲ್ಲಿ ನೋಡಿದ್ರೆ ಇಲ್ಲಿದೆ ನೋಡಿ. ಸೊ ಇಲ್ಲೆಲ್ಲ ರೈಸ್ ತುಂಬ ಬೆಳೀತಾರೆ ಗೊತ್ತಾ. ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಿ ಎಲ್ಲ ಬಂದ್ಬಿಟ್ಟು ಸೊ ರೈಸ್ ಎಲ್ಲ ಫುಲ್ ತಾನು ನಾಟಿ ಮಾಡಿರೋದು. ರೈಸ್ ಆದರೆ ನಾಟಿದ್ದಾರೆ ನೋಡಿ ಇದೆಲ್ಲ ಬಂದ್ಬಿಟ್ಟು. ಸೊ ಇದೆಲ್ಲ ನೋಡಿ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಬಂದ್ಬಿಟ್ಟು ರೈಸು ನೋಡಿದ್ರ. ಸೊ ಇಲ್ಲೆಲ್ಲ ಫಾರ್ಮಿಂಗ್ ತುಂಬ ಮಾಡ್ತಾರೆ ಗುರು. ಜಮ್ಮು ಕಾಶ್ಮೀರದಲ್ಲಿ ಗೊತ್ತಲ್ಲ ಸೊ ಏನು ಕಾರ್ಖಾನೆ ಕಂಪ್ನಿ ಏನಿಲ್ಲ. ಸೊ ಜಸ್ಟ್ ಫಾರ್ಮಿಂಗಲ್ಲಿ ಮಾತ್ರ ಇದು ಮಾಡ್ತಾರೆ ಅಲ್ಲ. ಇವ್ರು ಯಾವುದೇ ಥರ ಕಂಪ್ನಿ ಏನಿಲ್ಲ. ಅವಾಗ ನಾವು ಬಂದ್ಬಿಟ್ಟು ನಾನು ನಮ್ಮ ರೂಮ್ ತೋರಿಸ್ತೀನಿ ಸ್ನೇಹಿತರೆ. ವೆಲ್ಕಮ್ ಟು ಕಾಶ್ಮೀರ್. ಸೊ ಕಾಶ್ಮೀರಲ್ಲಿ ಬಂದ್ಬಿಟ್ಟು ನಾವು ಇವತ್ತು ಮಾರ್ನಿಂಗ್ ಕಾಶ್ಮೀರ ಬಂದ್ವಿ. ನಿಜವಾಗ್ಲೂ ಕಾಶ್ಮೀರ ಹೇಳ್ತೀನಿ ಏನು ಸೆಕ್ಯೂರಿಟಿ ಇದೆ ಕಾಶ್ಮೀರಿಗೆ. ಸೊ ಎಲ್ಲ ಆರ್ಮಿ ಅವರು ಇಷ್ಟೊಂದು ಸೆಕ್ಯೂರಿಟಿ ಫುಲ್ಲು. ಸೊ ಇವಾಗ ಬಂದ್ಬಿಟ್ಟು ನಾನು ಎಲ್ಲಿ ಆಚೆ ಓಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀವಿ. ಇವತ್ತು ಮಾರ್ನಿಂಗಿಂದ ಫುಲ್ ಜರ್ನಿ ಬಂದಿದ್ದೀವಿ. ಬಂದ್ಬಿಟ್ಟು ನಾವೆಲ್ಲ ಫುಲ್ ಎಲ್ಲ ರೂಮಲ್ಲಿ ಸೆಟ್ಲ್ ಆಗಿದ್ದೀವಿ. ಇದು ಬಂದ್ಬಿಟ್ಟು ನಿಯರ್ ಶ್ರೀನಗರ ಬಂದ್ಬಿಟ್ಟು ನಿಯರ್ ಎಲ್ಲೋ ಡಲ್ ಲೇಕ್ ಅಂತಿದೆ. ಬಟ್ ಡಲ್ ಲೇಕ್ ಪಕ್ಕದಲ್ಲೇ ನಾವು ಅಷ್ಟೇ ಆಗಿದ್ದೀವಿ. ಎಲ್ಲ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್. ಹಾಯ್ ಬ್ರೋ. ಹಾಯ್. ಆ್ಯಕ್ಚುಲಿ ಇವರೆಲ್ಲ ಬಂದ್ಬಿಟ್ಟು ಕರ್ನಾಟಕದಿಂದ ಬಂದಿದ್ದಾರೆ ಅವರು. ಬಟ್ ಅವರೆಲ್ಲ ನಿದ್ದೆ ಮಾಡ್ತಾರೆ ನೋಡಿ. ಒಬ್ಬರು ಬಂದ್ಬಿಟ್ಟು ಅವ್ರು ಪಾಪ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾರೆ. ನಾವೇ ಬಂದ್ಬಿಟ್ಟು ಊಟ ಪ್ರಿಪೇರ್ ಮಾಡ್ತೇವೆ ನಾವು ಬಂದ್ಬಿಟ್ಟು ಕಾಶ್ಮೀರದಲ್ಲಿ. ಸೊ ನನ್ನ ಹೆಂಗೆ ಗೊತ್ತಾ ಆ್ಯಕ್ಚುಲಿ ಬಂದ್ಬಿಟ್ಟು ನಾನೇ ಓನ್ ಪ್ರಿಪೇರು. 4 ಜನ ಇದ್ದಾರೆ. 4 ಜನ ಬಂದ್ಬಿಟ್ಟು 4 ಜನದಿಂದ ನಾವೆಲ್ಲ ಫುಲ್ ಜರ್ನಿ ಸ್ಟಾರ್ಟ್ ಆಗಿದ್ದೀವಿ ಇವತ್ತು. ಸೊ ಇಷ್ಟು ದಿನ ಬಂದ್ಬಿಟ್ಟು ನಾನು ಒಬ್ಬನೇ ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾಯಿದ್ದಲ್ಲ. ಇವರು ಸಹ ಇವಾಗ ನನ್ನ ಜರ್ನಿ ಎಲ್ಲ ಇದ್ದಾರೆ ಇವರು. ಸೊ ಇವರು ಒಂದು 10 ಡೇಸ್ ಹತ್ತಿರ ಬಟ್ ನನ್ನ ಜೊತೆ ಫುಲ್ ಜರ್ನಿ ಮಾಡ್ತಾರೆ, ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ. ಇವಾಗ ಬಂದ್ಬಿಟ್ಟು ನಾವು ಊಟ ರೆಡಿ ಮಾಡಿದೆ ನೋಡಿ. ಯಾವ ಥರ ರೆಡಿ ಮಾಡಿದೆ ನೋಡ್ತೇವೆ ನಾವು. ಯಾಕಂದರೆ ಫುಲ್ಲು ಟೈರ್ಡ್ ಆಗಿದ್ದೀವಿ ನಾವು. ಮಾತಾಡೋಕ್ಕೆ ಸಹ ಅಷ್ಟೊಂದು ಪೇಷನ್ಸ್ ಎಲ್ಲ ಗೊತ್ತಾ ನಮಗೆ. ಊಟ ರೆಡಿ ಮಾಡೋಣ. ಸೊ ಇವಾಗ ನಾವು ಯಾವ ಥರ ಊಟ ರೆಡಿ ಮಾಡಿದ್ದೀವಿ ನೋಡಿ. ಇದು ಬಂದ್ಬಿಟ್ಟು ಇವಾಗ ನಾವೆಲ್ಲ ಫುಲ್ ಮ್ಯಾಗಿ ರೆಡಿ ಮಾಡ್ತಿದ್ದೀವಿ ನೋಡಿ ನಾವು. ಮ್ಯಾಗಿ. ಸೊ ಇವಾಗ ಮತ್ತೆ ಬಂದ್ಬಿಟ್ಟು ನಮ್ಮ ಹತ್ರ ಆದರೆ ಸ್ವಲ್ಪ ಎಲ್ಲ ಫುಡ್ ಐಟಮ್ ಇದೆ. ಸೊ ಮೊಟ್ಟೆ ತೊಗೊಂಬಂದಿದ್ದೀವಿ ನಾವು ನೋಡಿ. ಮೊಟ್ಟೆ ಸೊ ಮೊಟ್ಟೆ ತೊಗೊಂಬಂದಿದ್ದೀವಿ. ಹೋಗಿ ನಾವು ರೆಡಿ ಮಾಡ್ತೀವಿ ನೋಡ್ತಾ ಇರಿ ಯಾವ ಥರ ಅಂದ್ಬಿಟ್ಟು.
ಸ್ನೇಹಿತರೆ ನೋಡಿ ಇವಾಗ ಬಂದ್ಬಿಟ್ಟು ಎಲ್ಲ ಫುಲ್ ಮಿರ್ಚಿ ಹಾಕಿದ್ದೀವಿ. ಮಿರ್ಚಿ ಹಾಕಿದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಆನಿಯನ್ ಹಾಕ್ತೀವಿ ನೋಡಿ. ಫಸ್ಟ್ ಮಿರ್ಚಿ ಹಾಕೋಬೇಕು. ಮಿರ್ಚಿ ಹಾಕಿದ ತಕ್ಷಣ ಮಿರ್ಚಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ನಾವು ಇದರ ಆನಿಯನ್ ಹಾಕ್ತೀವಿ. ಆನಿಯನ್ನು ಫುಲ್ಲು ಫ್ರೈ ಮಾಡ್ಕೋಬೇಕು. ಇದರ ನೋಡಿ ಇಲ್ಲೆಲ್ಲ ಫುಲ್ ಫ್ರೈ ಆಗ್ತದೆ. ಆನಿಯನ್ ಫುಲ್ಲು ಫ್ರೈ ಆದ ತಕ್ಷಣ ಟೊಮೊಟೊ ಹಾಕ್ಕೊಬಿಟ್ಟು ಅವೆಲ್ಲರೂ ಮ್ಯಾಗಿ ಹಾಕ್ತೀವಿ ನಾವು. ಫಸ್ಟಿಗೆ ಬಂದ್ಬಿಟ್ಟು ಮ್ಯಾಗಿ ರೆಡಿ ಮಾಡ್ತೀವಿ ನಾವು. ಸೊ ಸ್ಮೆಲ್ ಬರ್ತದೆ ನೋಡಿ. ಸ್ಮೆಲ್ಗೆ ಎದ್ದೇಳ್ತಾರೆ ಅವ್ರಿಗೆ ನೋಡಿದ್ರ. ಸೊ ಆದರೆ ಫುಲ್ ಫ್ರೈ ಆಗ್ತದೆ ನೋಡಿ. ಓಕೆ, ಇವಾಗ ನಿಮಗೆಲ್ಲ ಫುಲ್ ಫ್ರೈ ಮಾಡಿ ನಿಮಗೆ ಆಮೇಲೆ ತೋರಿಸಿ. ನನ್ನ ಸ್ವಲ್ಪ ಲೇಟ್ ಆಗುತ್ತೆ ತೋರಿಸಿ. ನೋಡಿ ಇವಾಗ ನಾನೇ ಥರ ಸ್ಪೆಷಲ್ ಮಾಡ್ತೀನಿ ನಾನು. ಅದು ಎಷ್ಟೇ ಮಿರ್ಚಿ ಅದು ಸಹ ಖಾರ ಬರೋಣ. ಸೊ ಇವಾಗೆಲ್ಲ ಟೊಮೊಟೊ ಹಾಕಿದ್ದೀನಿ ನೋಡಿ. ಇವಾಗ ಟೊಮೊಟೊ ಹಾಕೊಂಡ್ಬಿಟ್ಟು ಟೊಮೊಟೊ ಎಲ್ಲ ಫ್ರೈ ಮಾಡ್ತಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ಫ್ರೀಜ್ ಆದ ತಕ್ಷಣ ಸ್ವಲ್ಪ ವಾಟರ್ ಹಾಕೋಬೇಕು. ನೀವು ಅದು ವಾಟರ್ ಹಾಕೊಂಡು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಬಾಯ್ಲ್ ಮಾಡಿಕೊಂಡು ಸೊ ಇಲ್ಲಿಂದ ನೋಡಿ ಈ ಥರ ಬಾಯ್ಲ್ ಮಾಡಬೇಕಾಗತ್ತೆ. ವಾಟ್ರ್ ಹಾಕ್ಬಿಟ್ಟು ವಾಟ್ರ್ ಆದ ತಕ್ಷಣ ಬಾಯ್ಲ್ ಮಾಡ್ತೀನಿ ನೋಡಿ ನಾನು. ಇವಾಗ ಬಂದ್ಬಿಟ್ಟು ಎಗ್ ನೂಡಲ್ಸ್ ಬೇಕಾದ್ರೆ ಹಾಕ್ಬೋದು ನಾವು. ಬೇಕಾದ್ರೆ ಹಂಗೆ ನೋಡಿ ಏನಾದ್ರು ನೋಡ್ತಾ ಇರೋಂಗೆ. ಸೊ ಇವಾಗ ನೋಡಿ ಇವಾಗೆಲ್ಲ ವಾಟ್ರ್ ಹಾಕ್ತಾಯಿದ್ದೀವಿ. ಇವಾಗ ಫ್ರೀಜ್ ಆಯ್ತಲ್ಲ, ಆದ ತಕ್ಷಣ ಫುಲ್ ವಾಟ್ರ್ ಹಾಕ್ಬಿಡಿ. ಇನ್ನೂ ವಾಟ್ರ್ ಹಾಕಿ ಫುಲ್ ವಾಟ್ರ್ ಹಾಕಿ ನಿಮಿಷ ಹಾಕಿ ಸ್ವಲ್ಪ ಸಾಕು. ನೋಡಿ ಇವಾಗ ಬಂದ್ಬಿಟ್ಟು ಇದರ ವಾಟ್ರ್ ಫುಲ್ಲು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ವಾಟ್ರ್ ಫುಲ್ ಬಾಯ್ಲ್ ಆದ ತಕ್ಷಣ ಆಮೇಲೆ ಮ್ಯಾಗಿ ಹಾಕಬೇಕು. ಓಕೆ, ಇವಾಗ ಬಂದ್ಬಿಟ್ಟು ಒಂದು ಪ್ಲೇಟ್ ತೊಗೊಳ್ಳಿ. ಅಲ್ಲಿ ಅದು ಮೇಲೆ ಪ್ಲೇಟು ಹಾಕೊಡು. ಸೊ ಇವಾಗ ಸ್ವಲ್ಪ ಹೊತ್ತು ನಾವು ಕ್ಲೋಸ್ ಆದರೆ ಮಾಡೋಣ. ಫುಲ್ ಬಾಯ್ಲ್ ಆಗಲಿ. ಬಾಯ್ಲ್ ಆದ ತಕ್ಷಣ ಓಕೆ, ಇವಾಗ ನಾವು ವಾಟರ್ ಬಾಯ್ಲ್ ಆದ ತಕ್ಷಣ ತೋರಿಸ್ತೀನಿ ನಿಮಗೆ ಅಂದ್ಬಿಟ್ಟು. ಸೊ ಸ್ನೇಹಿತರೆ ನೋಡಿ ಇದು ಬಂದ್ಬಿಟ್ಟು ರೆಡಿ ಆಯ್ತು ನಮಗೆ ಮ್ಯಾಗಿ ನೋಡಿ. ಸೊ ಬಿಸಿ ಮ್ಯಾಗಿ ರೆಡಿ ಆಯಿತು. ಮ್ಯಾಗಿ ಜಸ್ಟ್ 2 ಮಿನಿಟ್ಸ್ ಗೊತ್ತಲ್ಲ, 2 ಮಿನಿಟ್ಸೆಲ್ಲ ಮ್ಯಾಗಿ ರೆಡಿ ಆಗುತ್ತೆ. ಸೊ ಕ್ಲೋಸ್ ಎನಫ್ ಮ್ಯಾಗಿ ಆಯ್ತು ಅಷ್ಟೇ. ಇವಾಗ ನಾವು ತೊಗೊಂಡು ತಿಂತಾ ಇರ್ತೋ. ಸೊ ನಾವು ರೆಡಿ ಮಾಡಿರೋಂಥ ಒಂದು ಮ್ಯಾಗಿ ನೋಡಿ ಹೆಂಗಿತ್ತು, ಇದೇ ಥರ ಒಂದು ಮ್ಯಾಗಿ. ಸೊ ಮ್ಯಾಗಿ ಇದ್ದರೆ ಫೈನಲ್ ರೆಡಿ. ಥ್ಯಾಂಕ್ ಯು ಸೊ ಮಚ್. ಇದು ನೋಡಿದ್ರೆ ಇವಾಗ ಬಂದ್ಬಿಟ್ಟು ನಾವು ಆಮ್ಲೆಟಾರು ಹಾಕ್ತಿದ್ದೀವಿ. ಸೊ ಸೇಮ್ ರೋಟಿ ಥರ ಬಂದಿದೆ ನೋಡಿ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಹೆಂಗಿದೆ ಅಂತ ಆಮ್ಲೆಟು. ಸೊ ಅದು ಬಂದ್ಬಿಟ್ಟು ಆಮ್ಲೆಟು ಉತ್ತರ ಕನ್ನಡ ರೋಟಿನ ಹಿಂಗೆ ಮಾಡ್ತೀರಲ್ಲ ನೀವು, ಉತ್ತರ ಕನ್ನಡ ರೋಟಿ. ಸೊ ನಾವು ಬಂದ್ಬಿಟ್ಟು ಆಮ್ಲೆಟ್ ಅದ್ರ ಹಾಕಿದ್ದೀವಿ ನಾವು. ಸೇಮ್ ಲೈಕ್ ರೋಟಿ ಉತ್ತರ ಕರ್ನಾಟಕ. ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ನೋಡಿ ಹೆಂಗಿದೆ ಅಂತ. ಸೇಮ್ ಆಮ್ಲೆಟ್ ಲೈಕ್ ಒಂದು ನಿಮಿಷ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಸೊ ಆಮ್ಲೆಟ್ ಹೆಂಗೆ ಗೊತ್ತೆ, ಎಷ್ಟು ಫ್ರೈ ಆದರೆ ಅಷ್ಟೊಂದು ಟೇಸ್ಟ್ ಬರುತ್ತೆ ಆಮ್ಲೆಟ್. ಅದರ ಆನಿಯನ್ನು ಮಿರ್ಚಿ ಸೊ ಎಲ್ಲ ಹಾಕಿದ್ವಿ ನೋಡಿ. ಜಸ್ಟ್ ಲೈಕ್ ಆನಿಯನ್ ಮಿರ್ಚಿ ಈ ಥರ ಮಾತ್ರ ಹಾಕಿದ್ದೀವಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಗುರು. ನೋಡಿ ನಮ್ಮ ಬ್ರದರ್ ಬಂದು ಮಾಡ್ಕೊಡ್ತಾರೆ ನಿಮಗೆ. ನಿಮ್ಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಅಂತ ಮಾಡಿ. ಸೊ ಆಮ್ಲೆಟ್ ಅದರ ಫೈನಲ್ ರೆಡಿ. ಆಫ್ ಮಾಡಿ ಬ್ರೋ. ಸ್ನೇಹಿತರೆ ಇವಾಗ ಆಯಿಲ್ ಹಾಕ್ತೇವೆ. ಸಾಕು. ಇವಾಗ ನಾವು ಆಯಿಲ್ ಹಾಕಿ ನೋಡಿದ್ದಾರೆ. ಜಸ್ಟ್ ಲೈಕ್ ಆಯಿಲ್ ಹಾಕೋಬೇಕು. ಫ್ರೀಜ್ ಮಾಡೋಕ್ಕೆ ಮಾತ್ರ ನಮಗೆ. ಸೊ ಈ ಥರ ಸ್ವಲ್ಪ ಆಯಿಲ್ ಹಾಕೊಂಬಿಟ್ಟಾರೆ ತೊಗೊಳ್ಕೊ. ಓಕೆ, ಲೈಕ್ ಇಷ್ಟೇ ಆಮ್ಲೆಟ್. ಸಿಂಪಲ್ ಗುರು ಆಮ್ಲೆಟ್ ಹಾಕೋದು ನೋಡಿ. ಜಸ್ಟ್ ಫ್ರೀಸ್ ಮಾಡ್ಕೊಂಡು ಆಮ್ಲೆಟ್ ರೆಡಿ ಆಗುತ್ತೆ. ಸೊ ಸಿಂಪಲ್ ಫುಡ್ ಗೊತ್ತಲ್ಲ, ಜಸ್ಟ್ 2 ಮಿನಿಟ್ಸಲ್ಲಿ ಆಗುವಂಥ ಒಂದು ಮ್ಯಾಗಿ ನೋಡಿದಲ್ಲ. ಫುಲ್ ಮ್ಯಾಗಿ ಆಗಲಿ ಈ ಥರ ಆಮ್ಲೆಟ್ ಆಗಲಿ. ಸೊ ಇದು ಬಂದ್ಬಿಟ್ಟು ಜಸ್ಟ್ 2 ಮಿನಿಟ್ಸಲ್ಲಿ ಆಗುತ್ತೆ ನಿಮಗೆ. ಸೊ ಫ್ಯಾಂಟಾಸ್ಟಿಕ್ ಆಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅದನ್ನು ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹೆಂಗಿದೆ ಅಂತ ಸ್ವಲ್ಪ ನೋಡಿ. ಒಂದು ನಿಮಿಷ ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಹೆಂಗಿದೆ ಬ್ರೋ ಟೇಸ್ಟು? ಸಖತ್ತಾಗಿದೆ ಬ್ರೋ. ನಮ್ಮ ಬಳ್ಳಾರಿ ಸಿನಿಮಾ ಹೆಂಗಿದೆ ಟೇಸ್ಟ್ ಮಾಡಿ ನೋಡಿ ಹೇಳಿ. ಓಕೆ, ಟೇಸ್ಟ್ ಅಂತೂ ಸೂಪರ್ ಗುರು, ಅಲ್ಟಿಮೇಟ್ ಆಗಿದೆ. ಹಲೋ ಸ್ನೇಹಿತರೆ, ಫೈನಲಿ ರೆಡಿ ಟು ಫುಡ್ ನೋಡಿ. ಇದೆಲ್ಲ ಬಂದ್ಬಿಟ್ಟು ಫುಡ್ ರೆಡಿ ಆಗಿದೆ. ನಮ್ಮ ಸೆಟಪ್ ಬಂದ್ಬಿಟ್ಟು ಈ ಥರ ನೋಡಿ ಬಂದ್ಬಿಟ್ಟು ಗೊತ್ತಲ್ಲ. ಇದು ಬಂದ್ಬಿಟ್ಟು ಆಮ್ಲೆಟ್ ರೆಡಿ ಮಾಡಿದ್ವಿ ನಾವು. ಆಮ್ಲೆಟು ಮ್ಯಾಗಿ. ಸೊ ನೋಡಿ ಮ್ಯಾಗಿ ಅದರ ರೆಡಿ ಮಾಡಿದ್ವಿ. ಬಂದ್ಬಿಟ್ಟು ಮ್ಯಾಗಿ ಅಲ್ಲ, ಮ್ಯಾಗಿ, ಕೋಕೋ, ಕಿಸಾನು, ಡ್ರೈ ಫ್ರೂಟ್ಸು. ಸೊ ಇದೇ ಬಂದ್ಬಿಟ್ಟು ಇವತ್ತು ನಮ್ಮ ಫುಡ್ ನೋಡಿದ್ರೆ ಹೆಂಗಿದೆ. ಜಾಲಿ ಎಲ್ಲ ಜಾಲಿ ಗೊತ್ತಲ್ಲ. ಸೊ ನೋಡಿ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಕರ್ನಾಟಕದಿಂದ ಬಂದಿದ್ದಾರೆ. ಹಾಗೆ ನಿಮಗೆಲ್ಲ ಒಂದು ಕ್ಯಾಮ್ರಾಮನ್ ತೋರಿಸ್ತೀನಿ ಕೊಡಿ, ಒಂದು ಫೋನ್ ನಿಮಿಷ. ಸೊ ನೋಡಿ ಇವರೇ ಬಂದ್ಬಿಟ್ಟು ಕ್ಯಾಮ್ರಾಮನ್. ಹಾಯ್ ಬ್ರೋ. ಸೊ ನಮಗೆಲ್ಲ ಹೆಲ್ಪ್ ಮಾಡಿದಾರೆ ಎಲ್ಲ. ಇವರೇ ಬಂದ್ಬಿಟ್ಟು ಕ್ಯಾಮ್ರಾಮನು. ಸೊ ನಾವು ಆದರೆ ನಮ್ಮ ಸೆಟಪ್ ಇವತ್ತು ಈ ಥರ ಇದೆ. ಹಾಯ್ ಬ್ರೋ, ನಿಮಗೆಲ್ಲ ಯಾವ ಥರ ಅನಿಸ್ತಿದೆ? ಎಲ್ಲ ಸೂಪರ್ ಅನಿಸಿದೆ ಬ್ರೋ. ಟೇಸ್ಟ್ ಮಾಡ್ಬೇಕಂತ ಕಾಯ್ತಾ ಇದ್ದೀನಿ. ಹೌದಾ ನಿಮಗೆ? ನಮಗೂ ಅಷ್ಟೇ ಬ್ರೋ.
ಯಾವಾಗ ತುಂಬಾ ಕುತೂಹಲದಿಂದ ಕಾಯ್ತಿದ್ವು ಗೈಸ್ ನಾವೆಲ್ಲ ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಕೆ. ಓಕೆ ಇವಾಗಾದ್ರೆ ನಾವೆಲ್ಲ ಬಂದ್ಬಿಟ್ಟು ನಮ್ಮ ಫುಡ್ ರೆಡಿ ಆಗಿದೆ, ಇವಾಗ ನಾವೆಲ್ಲ ಟೇಸ್ಟ್ ಮಾಡೋಣ ಬನ್ನೋಣ. ಓಕೆ ಕ್ಯಾಮ್ರಾಮನ್ ಬನ್ನಿ.